ಇವಾಗ ಯಾವ್ದಾನ ಒಂದು ಬಿಲ್ಡಿಂಗ್ ಸ್ಟ್ರಾಂಗ್ ಆಗಿರ್ಬೇಕಂದ್ರೆ ಏನು ಯಾವಾಗ ಅದು ಸ್ಟ್ರಾಂಗ್ ಆಗುತ್ತೆ? ಬೇಸ್ಮೆಂಟ್ ಸ್ಟ್ರಾಂಗ್ ಇದ್ದಾಗ. ಅದಕ್ಕೆ ಹೇಳೋದು ಯಾವಾಗನಾಗಲಿ ಏನಾದರೂ ನೀನು ಓದ್ಬೇಕಾದ್ರೆ ತಿಳ್ಕೊಬೇಕಾದ್ರೆ ಫಸ್ಟ್ ಬೇಸ್ಮೆಂಟ್ ಸ್ಟ್ರಾಂಗ್ ಮಾಡ್ಕೊಬೇಕು. ಬೇಸಿಕ್ಸ್ ಇಲ್ಲ ಅಂದ್ರೆ ಏನು ಮಾಡೋಕ್ಕೆ ಬರಲ್ಲ. ಮರ್ಡರ್ ಅಂತ ನಾನು ಹೆಂಗೆ ಹೇಳ್ತೀನಿ? ಇಷ್ಟೊತ್ತಲ್ಲಿ ಏನು ಮಾಡ್ತಾನೆ ರಾತ್ರಿ ಇಲ್ಲಿ ಕುತ್ಕೊಂಡು ಮಲ್ಕೊಳ್ಳೋದು ಬಿಟ್ಟು? ಅದೇ ಅಷ್ಟೇ ಖಚಿತವಾಗಿ ನಾನು ಹೇಳ್ತಿದ್ದೀನಿ. ಅದು ನನ್ನ ಮಗನ ಕಾಲದಾಗ ಆಗಲ್ಲಪ್ಪ ನನಗೆ. 100%. ಅದಾಗಿದ್ದಾಗಿ ಬರ್ಕೊಡ್ತೀನಿ, ನಾನು ಬಾಂಡ್ ಪೇಪರ್ ಬರ್ಕೊಡ್ತೀನಿ ಗುರು. ಅದು ಮರ್ಡರ್. ಅದು ಏನ್ ಮಾಡ್ತಿದ್ದಿಲ್ಲ ನೀನು ಇಷ್ಟೊತ್ತಲ್ಲಿ? ಅಣ್ಣ ಇಷ್ಟು ದಿನ ಬೆಳಿಗ್ಗೆ ಗಲಾಟೆ ಮಾಡಿದ್ದಾಯ್ತು, ಇವಾಗ ರಾತ್ರಿ ಗಲಾಟೆ ಮಾಡ್ತಿದ್ಯಾ? ಇಲ್ಲ ಅಣ್ಣ. ಅಲ್ಲ, ಯಾರು ನಿದ್ದೆ ಮಾಡ್ಬಾರ್ದು ಅನ್ಕೊಂಬಿಟ್ಟಿಯಾ ಹೆಂಗೆ? ಎಲ್ಲರೂ ಮಲ್ಕೊಂಡ್ರೆ ಮನೇಲಿ, ಪಕ್ಕದ ಮನೆಯವರು ಮಲ್ಕೊಂಡ್ರೆ ನೀನು ಹಿಂಗೆ ಗಲಾಟೆ ಮಾಡಿದ್ರೆ ನಾಳೆ ನನ್ನ ಓದಿತಾರೆ ಫಸ್ಟ್. ಅಲ್ಲಣ್ಣ, ನಮ್ಮ ಬೆಟ್ಟಿಂಗ್ ಬಸ್ಯ ಸತ್ತೋದ್ನಂತೆ. ಬೆಟ್ಟಿಂಗ್ ಬಸ್ ಸತ್ತೋಗ್ಯಾನ, ನಮಗೂ ಗೊತ್ತದು, ಇಡೀ ಊರಿಗೆ ಗೊತ್ತು ಅವ್ನು ಸತ್ತೋಗ್ಯಾನ ಅಂತ. ಸೂಸೈಡ್ ಮಾಡ್ಕೊಂಡಾನೆ. ಅದಕ್ಕೇನು ಇವಾಗ? ನೀನೇನ ಒಳ್ಳೆ ಚಿಕ್ಕ ಮಕ್ಕಳ ತರ ಮಾತಾಡ್ತೀಯ, ಒಳ್ಳೆ ಬುದ್ಧಿ ಇಲ್ದಂತರ. ಸೂಸೈಡ್ ಅಂತ ನೀನ್ ಹೆಂಗೆ ಹೇಳ್ತಿದ್ಯಾ? ಅದು ಮರ್ಡರ್. ಇವಾಗ ಸೂಸೈಡ್ ಎಲ್ಲ ಮಾಡೋರು ಅಂತ ಅದು ಹೆಂಗೆ ಪ್ರೂವ್ ಮಾಡ್ತೀಯಪ್ಪ ನೀನು? ಬೆಟ್ಟಿಂಗ್ ಆಡಿ ಸೋತು ಸತ್ತಾಗ ಸೂಸೈಡ್. ಅದೇ ಬೆಟ್ಟಿಂಗ್ ಆಡೋಕ್ಕೋಸ್ಕರ ಸಾಲ ಮಾಡಿ ಸೋತು ಈ ಬಡಿ ಮಕ್ಕಳು ಬಡಿ ಕಟ್ಟು ಬಡಿ ಕಟ್ಟು ಬಡಿ ಕಟ್ಟು ಅಂತ ಟಾರ್ಚರ್ ಮಾಡ್ತಾರೆ ನೋಡು. ಆ ಟಾರ್ಚರ್ ತಡ್ಕೊಳಕ್ಕಾಗದೆ ಸತ್ತಾಗ ಅದು ಮರ್ಡರು. ಸೊ ಈ ಕೇಸಲ್ಲಿ ಅದು ಮರ್ಡರು. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಕಿಲಾಡಿ ಜೋಡಿ